ನಿದ್ದೆ ಮಾಡಕ್ಕಂತ ಇವಳು ಬಿಡ್ತಿಲ್ಲ. ಬೆಳಗ್ಗೆ ನೋಡ್ರಿ ಇವಳು ಕೊಡ್ತೀನಿ ಟಾರ್ಚರು, ಯಾವ ತರ ಟಾರ್ಚರ್ ಕೊಡ್ತೀನಿ ನಿಂಗಂತೂ. ಗೈಸ್ ಇಲ್ಲ ವೇಸ್ಟ್ ಕ್ಯಾಂಡಿಡೇಟ್ಗಳವ್ರೆ, ಅದ್ರಲ್ಲಿ ಇವಳೊಬ್ಳು. ಗೈಸ್ ಇಂಡಿಯನ್ ಚೆಲ್ ಡೈರ ಮಾಡ್ಸೋಕ್ಕೋಸ್ಕರ ಈ ರೋಡಲ್ಲಿ ಒಂದು 5-6 ಸಲ ಓಡಿದೆ ಗೈಸ್. 5-6 ಸಲ. ಯಾಕಪ್ಪ ಅಂದರೆ ಮೇಯ್ನ್ ನನಗೆ ಗೊತ್ತಿಲ್ಲ ಇಲ್ಲ ಹಿರಿಯನ್ ಅಂಗಡಿ ಐತೆ. ಸೆಕೆಂಡು ನಾನು ಹೊಸಬ ಅಂತ ಹೇಳೋಕ್ಕಾಗಲ್ಲ, ಅಳಬಾನೆ ಆದರೆ ಎಲ್ಲೈತೆ ಅಂತ ನೆಟ್ಟಿಗೆ ನಂಗೆ ಗೊತ್ತೇ ಇಲ್ಲ. ಒಬ್ಬ ಅನ್ನೋದೇ ಅಲ್ಲಿ ಅಂತಾನೆ, ಒಬ್ಬ ಅಂದರೆ ಈ ಕಡೆ ಮೂಲೆ ಅಂತಾರೆ, ಒಬ್ಬ ಈ ಕಡೆ ಮೂಲೆ ಅಂತಾನೆ. ಇದೇ ಥರ ಒಂದು 2-3 ಟೈಮ್ಸ್ ಓಡಿದೆ. ಆಮೇಲೆ ಲಾಸ್ಟ್ ಓದೈತೆ ಅಂಗಡಿ ಎಲ್ಲೈತೆ ಅಂತ. ಅದೇ ದೊಡ್ಡ ಪ್ರಾಬ್ಲಮ್. ನಮ್ಮಪ್ಪ ಹೇಳಿದ್ರು ಮನೇಲೇ ಮಾಡ್ಕೊಳ್ಳೋ ಇಲ್ಲೇ ಅಂತ. ನಂಗೆ ಗೊತ್ತಲ್ಲ ಗಾಂಚಲ್ಲಿ ಹೆವಿ ಜಾಸ್ತಿ ಅಂತ. ಬಿಡಪ್ಪ ಅಲ್ಲೋಗಿ ಮಾಡ್ಕೊತೀನಿ ಅಂಗಡಿಯಲ್ಲಿ 10 ರೂಪಾಯಿ ಬಿಟ್ಟ ರವ ಮಾಡ್ಕೊಳ್ತಾರೆ ಅಂತ ಗಾಂಚಲ್ಲಿದ್ದೆ. ಮುಸ್ಕ ಮನೆ ಮಾಡ್ಕೊಂಡ್ಬಂದು ನಾನು ರೋದ್ನೇ ಇರ್ತಿರಲ್ಲ. ಈಗಾಗಲೇ 3 ತಾಸು ಸ್ಟಾರ್ಟ್ ಆಗಿದೆ. ಇನ್ನೂ ನೋಡ್ರಿ ಬ್ಯಾಗಲ್ಲಿ ಶರ್ಟ್ ಇಟ್ಕೊಂಡು ಇನ್ನು ಐರನ್ ಮಾಡ್ಸೋಕ್ಕಂತ ಓಡ್ತಾ ಇದ್ದೀನಿ. ಟೈಮ್ ನೋಡ್ರಿ ಅಲ್ಲಿ 9:30 3 ತಾಸು ಸ್ಟಾರ್ಟ್ ಗಾಯಿಸಿ 20 ನಿಮಿಷ ಐತೆ. ಇನ್ನೂ ನಾನು ಸ್ನಾನ ಮಾಡಿಲ್ಲ, ಏನಿಲ್ಲ. ಸುಮ್ಮನೆ ಅಲ್ಟೆ ಹೊಡ್ಕೊಂಡು ಆರಾಮ್ಸೆ ಜಾಲಿ ಎಲ್ಲೋದ್ರಿ. ಬೈಕ್ ಮಾತ್ರ ನನ್ನ ಜೊತೆನೇ ಇರುತ್ತೆ, ಜಾಲಿ ಓಡಾಡ್ತೀನಿ. ಇನ್ನು ನಮ್ಮ ಮನೆಯವ್ರಿಗೆ ಯಾರು ಗೊತ್ತಿಲ್ಲ ಆಯ್ತು ಈಚೆ ಬಂದಿರೋದು. ಗೊತ್ತಾರೆ ಸೈಕ್ ಮಾಡ್ತಾರೆ, ಟೈಮ್ ಇಟ್ಕೊಂಡು ಏನೋ ಇನ್ನು ಈ ಐರನ್ಗೋಸ್ಕರ ಓಡಾಡ್ತಿದ್ದೆ ಅಂತ. ಅವರೇ ಎಲ್ಲರೂ ರೆಡಿ ಆಗಿಬಿಟ್ಟಾರೆ ಗೈಸ್. ಮೇಯ್ನ್ ಎಲ್ಲ ರೆಡಿ ಆಗಿಬಿಟ್ಟವ್ರೆ. ಯಾರನ್ನ ಇನ್ನೂ ಲೇಟ್. ನಂಗೆ ಗೊತ್ತಲ್ಲ ಲೇಟ್ ಆಗೋದು ಲೇಟೆಸ್ಟ್ ಆಗಿರುತ್ತೆ ನಮ್ಮ ಕಂಟ್ರಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಲೇಟ್ ಆದರೂ ಲೇಟೆಸ್ಟ್ ಆಗಿರ್ತೀವಿ ಗೈಸ್ ನಮ್ಮ ಕಂಟ್ರಿ. ಚೆಕ್ ಹೊಡ್ದಿದ್ದು ಗೈಸ್. ಮಂಟಪ ಅಷ್ಟೇ, ಗಾಡಿ ಪಾರ್ಕ್. ಗೈಸ್ ನೈಟು ರಿಸೆಪ್ಷನ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ನೈಟ್ ಹೊತ್ತು ಸುಮ್ಮನೆ ನನಗೂ ಮೂಡ್ ಇರಲಿಲ್ಲ. ಫ್ಯಾಮಿಲಿ ಜೊತೆ ಸಿಕ್ತಷ್ಟೇ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಕೂತಿದ್ದೆ. ವಿಡಿಯೋ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ನೆನ್ನೆ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡೋಕೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನೆನ್ನೆ ಮಾತ್ರ. ಈಗ ನಮಗೆ ಅಂತ ಒಂದು ರೂಮ್ ಕೊಟ್ಟಿದ್ರು. ಆ ರೂಮ್ ಇದರೊಡೆ ಇಲ್ಲೇ ನಮಗೆ ಅಂತ ಒಂದು ರೂಮು ಹೀಗೆ. ರೂಮ್ ನಂಬರ್ 32 ಯಾಸ್ ದಿಸ್ ಇಸ್ 32 ಗೈಸ್. ಸ್ವಲ್ಪ ಎಲ್ಲ ಗಲೀಜ್ ಮಾಡ್ಕೊಂಬಿಟ್ಟಿದ್ದೀವಿ, ಗೊತ್ತಲ್ವಾ. ಗಿಂಚೆ ಎಲ್ಲ ಫುಲ್ ಸೆಟಪ್, ಆಲ್ ಸೆಟಪ್ ಆರ್ ರೆಡಿ ಗೈಸ್. ಈಚೆ ವ್ಯೂ ಮಸ್ತ್ ಆಗಿದೆ, ವ್ಯೂ ಮಾತ್ರ ಗೈಸ್. ಚೆಕ್ ಔಟ್ ದಿಸ್ ಗೈಸ್. ಕ್ರೀಸ್ ಅಂದ್ಕೊಳ್ಳಿ. ಇಲ್ಲ ಇದು ಕೆರೆ ಗೈಸ್, ಇದು ಹಳೆಯ ಕೆರೆ. ಇದೆಲ್ಲ ಫುಲ್ ಕೆರೆ. ಇದು ಹೇಳಬೇಕು ಅಂದರೆ ಮಸ್ತಾಗಿದೆ ಫುಲ್ ವ್ಯೂ ಮಾತ್ರ ಇಲ್ಲಿಂದ ಗೈಸ್. ಈಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ್ಮೇಲೆ ಏನಿರುತ್ತೆ ಫುಲ್ ಇನ್ನೂ ರೆಡಿ ಆಗ್ಬೇಕು ಗಾಯ್ಸ್. ಟೈಮ್ ಬೇರೆ ಇಲ್ಲ. ಯಾಕೋ ರೆಡಿ ಹಾಕಿ ಮುಡೇ ಬರ್ತಿಲ್ಲ. ಹೋಗಿ ಕೆಳಗಡೆ ಇನ್ನು ತಿಂಡಿ ತಿಂದಿಲ್ಲ ಗಾಯ್ಸ್. ಇಷ್ಟೊತ್ತಾದ್ರೂ ಇನ್ನೂ ತಿಂಡಿನೇ ತಿಂದಿಲ್ಲ. ಇನ್ನೂ ತಿಂಡಿಗಿನ್ನೂ ಹೋಗ್ಬೇಕು. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ತಿಂಡಿ ಬೇರೆ ಖಾಲಿ ಅಂತಾರೆ ಮೇಯ್ನ್. ಈಗ ಅಲ್ಲಿಂದನೇ ಬಂದೆ ತಿಂಡಿ ತಿನ್ಕೊಂಡೆ ಹೋಗೋಣ ಅಂತ. ಅದು ಅಲ್ಲಿ ಖಾಲಿ ಅಂತಾರೆ ತಿಂಡಿ. ಏನು ನೋಡೋದು ಗೊತ್ತಾಗ್ತಿಲ್ಲ. ನೀರು ಈ ರೂಮಲ್ಲಿ ನೀರು ಕೂಡ ಇಲ್ಲ ಮೇಯ್ನ್. ಏನು ಮಾಡೋದು ಗೈಸ್. ನೈಟು ಹೇಳ್ಬೇಕಂದ್ರೆ ಎಷ್ಟು ಗಂಟೆ ಗೊತ್ತಾಗ, ನೈಟು ಒಂದು 4 o'clock ಅಂತ ಒಂದು 2 o'clock ನಿದ್ದೆ ಮಾಡೋಕ್ಕಂತವ್ರೆ. ನಮ್ಮ ತಿಂಗಿ ಒಬ್ಬಳವಡೆ ಕೊಟ್ಲು ರೋದ್ನೆ ಸೈಕಾಗಿ ರೋದ್ನೆ ಕೊಟ್ಲು. ಮಲಗಿದ್ರೆ ಸಾಕು ಎದ್ದೊಳೆ ಅನ್ನೋದು. ಕಿವಿ ಹತ್ರ ತಗೊಂಡು ಫೋನ್ ಇಕ್ಕೋದು, ಹಾಡಿಕ್ಬಿಟ್ಟು ಕಿವಿ ಹತ್ರ ಇಕ್ಕೋದು. ಫುಲ್ಲು ಇರಿಟೇಷನ್ ತರಿಸ್ಬಿಟ್ಲು ಗೈಸ್. ಒಳ್ಳೆ ಇರಿಟೇಷನ್ ಕ್ಯಾಂಡಿಡೇಟ್ ಅವಳು ಮಾತ್ರ. ಆ ಥರ ಸೈಗಿಕ್ಬಿಟ್ಲು. ಇನ್ನು ಅವಳಿಂದ ಎಲ್ಲಿ ಅವಳು ನಿದ್ದೆ ಹೋಗ್ತಿಲ್ಲ, ಹಂಗೂ ಬಿಡ್ತಿಲ್ಲ. ಲಾಸ್ಟ್ ತಪ್ಪಿ 5 ಗಂಟೆಗೆ ಎಲ್ಲ ಹೋಗ್ಬಿಟ್ಲಪ್ಪ. 5 ಗಂಟೆಗೆ ಮಲಿಕೊಂಡೆ. 5 ಗಂಟೆಗೆ ಮಲಿಕೊಂಡ್ರೆ 7 ಗಂಟೆಗೆ ನಮ್ಮಲ್ಲಿ ಬಿಡ್ಸೋದು. ಅದು ನನಗೆ ಗೊತ್ತು ಕಾಲ್ಸ್ ಎಲ್ಲ ಬರೋದಿಲ್ಲ. ಸೈಲೆಂಟ್ ಮಾಡಿ ಮಲ್ಕೊಂಡ್ಬಿಟ್ಟೆ. ಮೇನು ಹತ್ರ 10 to 15 ಕಾಲ್ಸ್ ಬಂದಿದ್ದು ಗೈಸ್. ಆದರೂ 7 ಗಂಟೆಗೆ ಬಂದು ಎಬ್ಬರಿಸ್ಬಿಟ್ರು. ಅದು ನಾನು ಎಲ್ಲೂ ಇಲ್ಲಿ ರೂಮಲ್ಲಿ ಇಲ್ಲೆಲ್ಲ ರೂಮೆಲ್ಲ ಕೊಟ್ಟಿದ್ರು. ಈ ರೂಮಲ್ಲೆಲ್ಲ ಮಲ್ಕೊಂಡ್ಬಿಟ್ರೆ ಬಂದು ಎಬ್ಬರಿಸ್ಬಿಡ್ತಾರೆ. ಗೊತ್ತಿರುತ್ತೆ ಪ್ರಜು ಇಲ್ಲೇ ಮಲ್ಗೋನೆ ಅಂತ ಅನ್ಕೊಂಡ್ರಂತ. ಅದು ಆಮೇಲೆ ತೋರಿಸಿದ್ವಿ ಗೈಸ್ ಸ್ಪಾಟು. ಅಲ್ಲಿ ಒಂಥರ ಹಿಂದೆ ಹೋಗ್ಬಿಟ್ಟು ಈ ಥರ ಚೇರ್ಸ್ ಹಾಕಿರ್ತಾರಲ್ಲ ಮುಂದೆ VIPsಗೆ ಒಂಥರ ಲಕ್ಸುರಿ ಥರ ಚೇರ್ಸ್. ಆ ಚೇರ್ಸ್ ಎಲ್ಲ ಮಲ್ಕೊಂಡ್ಬಿಟ್ಟಿದೆ ಹಿಂದೆಯಲ್ಲಿ, ಇದು ಥಿಯೇಟ್ರಲ್ಲಿ. ಯಾರು ರೋದ್ನೆ ಬೇಡಪ್ಪ ಅಂತ. ಆದ್ರೆ ಮಲಗಿದ್ರು ಬಂದು ಕಂಡುಹಿಡಿಬಿಟ್ರು ಇಲ್ಲೇ ಅವನೇ ಅಂತ. 7 ಗಂಟೆಗೆ ಮಲಗಿದ್ದು ಮಿನಿಮಮ್ 1.5 ಇಂದ 2 hours ಅಷ್ಟೇ ಆಗಿದೆ. ಮ್ಯಾಕ್ಸಿಮಮ್ 2 hours ಅಷ್ಟೇ ಮಲಗಿದ್ದು. ನಿದ್ದೆ ಇಲ್ಲ, ಕಣ್ಣು ಎಳಿತೈತೆ. ಆದರೆ ರಿಸೆಪ್ಷನ್ ಬೇರೆ ರೆಡಿ ಆಗಬೇಕು. ರಿಸೆಪ್ಷನ್ 3ಕ್ಕೆ ರೆಡಿ ಆಗಬೇಕು.
ಇನ್ನು ನೋಡ್ರಿ ಅದು ಹೇಳ್ದೆ ಅಲ್ಲ ತಂಗಿ ಯಾರು ಅಂತ, ಅವಳು ರೋದ್ನೆ ಕೊಡ ಅಂತಾನೆ ಹೋದೆ ಗೈಸ್. ನೈಟು ಏನಕ್ಕೆ ಚಾಲೆಂಜ್ ಆಗ್ತಾವಳೆ, ಆ ವಿಡಿಯೋಲಿ ಪ್ಲೇ ಮಾಡ್ತೀನಿ ನೋಡಿ. ನಿದ್ದೆ ಬರ್ತೈತೆ, ಟೈಮ್ ಎಷ್ಟಾಯ್ತು, 4 ಗಂಟೆ ಆಗೈತಿ, ಇನ್ನು ನಿದ್ದೆ ಬರ್ತೈತೆ, ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಏನು ಹೇಳಿ ನೋಡ್ರಿ 4 ಗಂಟೆಲಿ ದೆವ್ವಗಳು ಆಟಾಡೋ ಜಾಗದಲ್ಲಿ ಅವ್ರು ಆಟಾಡ್ತಾವ್ರೆ. ಇದ್ರಲ್ಲಿ ದೆವ್ವ ಯಾರು ನೋಡ್ರಿ, ದೆವ್ವ ಅಂತೆ. ಮಲ್ಗ ಬಿಡಾಕ್ಬಿಡ್ತಿಲ್ಲ. ಈ ಮೈಲ್ ನೋಡ್ರಿ ಈ ನನ್ನ ಮಗ ರೋದ್ನೆ. ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತ ಜಾರ ಬಂಡಿಲ್ ಮಲ್ಗೋಣೆ ಗೈಸ್. ಜಾರ ಬಂಡಿಲ್ ಮಲ್ಗಿದ್ಯಾ? ಏಯ್ ನಾನು ಜಾರ ಬಂಡಿಯಲ್ಲೇನೆ ಮಲ್ಗಿದೀನಿ ಕಣೆ. ನೀನೆಲ್ಲೇ ನೀನ್ ನೋಡಿ ದೆವ್ವ ತೂದಂಗ್ ತೂಗ್ತಿದ್ದಲ್ವೇನೆ. ಈಗ ನಂಗೆ ನಿದ್ದೆ ಮಾಡಕ್ಕಂತ ಇವಳು ಬಿಡ್ತಿಲ್ಲ. ಬೆಳಗ್ಗೆ ನೋಡ್ರಿ ಇವಳು ಕೊಡ್ತೀನಿ ಟಾರ್ಚರು, ಯಾವ ತರ ಟಾರ್ಚರ್ ಕೊಡ್ತೀನಿ ನಿಂಗಂತೂ. ಗುರ್ತಿಡ್ಕೋ, ಇದು ಬೆಳಗ್ಗೆ ಇದೇ ವಿಡಿಯೋ ಕಂಟಿನ್ಯೂ ಆಗಿದೆ ಕೃತಿ, ಸರಿನಾ? ಯಾವ ತರ ಟಾರ್ಚರ್ ಮಾಡ್ತೀನಿ ಅಂತ ನೋಡು ನಿಂಗೆ. ಅದೇ ಯಾವ ತರ ಟಾರ್ಚರು, ಗ್ಯಾಪ್ ನಡ್ಕೊಂಡ್ರ ಅವಳು ಏನು ಮಾಡಕ್ಕಲ್ಲ ಅಂತೋಳೆ. ರೇಂಜ್ ರೋದ್ನೆ ಕೊಟ್ಟಿರಿ ಅನ್ಕೋ ಬೆಳಗ್ಗೆ. ಸರಿ ಕಣೆ ಆಯ್ತು. ಬೆಜ್ಜಾನ್ ಮಾತಾಡ್ತಾವಳು ಇವ್ಳು ಹುಡುಗ, ಏನು ಮಾಡಕ್ಕಾಗಲ್ಲಂತೆ. ಬೆಳಗ್ಗೆ ನೋಡು ನೋಡು, ನೀನ್ ನೋಡ್ಲೇಬೇಕು ಬೆಳಗ್ಗೆ ಅಂತೂ. ಸರಿ ಸರಿನಾ? ಏನ್ ಮಾಡ್ತೀನಿ ಮಹಾ ಅಂದ್ರೆ. ಸರಿ ಕೃತಿ ಆಯ್ತು. ಬೆಜ್ಜಾನ್ ಮಾತಾಡ್ತಾವಳು ಇವಳು. ಬೆಳಗ್ಗೆ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ರಿ. ಇವಳು ನಂಗೆ ಹಿಂಗೆ ನಿದ್ದೆ ಮಾಡೋಕ್ಕಂತೂ ಬಿಡ್ತಿಲ್ಲ. ಟೈಮ್ ಅಂತೂ ಅವಲೇ ಒಂದು ಎಷ್ಟೋ ಟೈಮ್ ಈಗ 4 ಗಂಟೆಗೆ ಆಯ್ತು ಟೈಮು. ಇನ್ನೊಂದು 2 hours ಎದ್ದಿರೋ ಅಂತವಳು. ನಂಗೆ ನಿದ್ದೆ ಬರ್ತೈತೆ ಗೈಸ್. ಇವಳೇನೋ ಉದ್ದುರ್ದ್ಲು ಅನ್ಕೋ, ನನ್ನ ಮೇಲಕ್ಕೆ ಆರದ್ಲು ಅನ್ಕೋ. ನೋಡ್ರಿ ಗೈಸ್, ನಾನು ಹಿಂಗೆ ಡೈರೆಕ್ಟ್ ಇಂಥ ಸಾಸ್ ಎಲ್ಲ ಬೇಡ, ಈಗಲೇ ಎಗರ್ಕೊಂಬಿಡು. ನಿದ್ದೆ ಮಾಡಕ್ ಇವ್ರು ಒಂದ್ ಕಡೆ ಬಿಡ್ತಿಲ್ಲ. ಈ ಮೇಲಿ ಲೈಟ್ ಒಂದು ಅಲ್ಲಿ ಒಳಗಡೆ ಅವ್ರು ನೋಡಿ ಹೊಡಿತಾವ್ರೆ, ಅದೇನೋ ಡೋಲ್ ಹೊಡಿತಾವ್ರೆ. ಒಳ್ಳೆ ರೋದ್ನೆ ಆಗ್ತೈತೆ ಗೈಸ್. ನಿದ್ದೆ ಬೇರೆ ಬರ್ತೈತೆ, ಅದ್ರ ಕಂಫರ್ಟ್ ಆಗಿರೋ ಜಾಗ ಇಲ್ಲ. ಮೈನ್ ಕಂಫರ್ಟ್ ಮೈನ್ ಹೇಳ್ಬೇಕಂದ್ರೆ ವೈಟ್ ಪ್ಯಾಂಟ್ ಗೈಸ್. ಏನ್ ಮಾಡಕ್ಕಾಗಲ್ಲ, ವೈಟ್ ಪ್ಯಾಂಟ್. ಮನೇಲಿ ಮೆಟ್ ಹೊಡಿತಾರೆ ಗಲೀಜನ ಮಾಡ್ಕೊಂಡ್ರೆ. ಅದೊಂದು ಕಾರಣಕ್ಕೋಸ್ಕರ ಇವ್ರು ಪಕ್ಕ ಇವತ್ತು ಅದು ಮುರಿದಾಕ್ತಾರೆ. ಅವಳೊಂದು ಕ್ವಿಂಟಾಲ್ ಅಂತೂ ಪಕ್ಕ ಅವಳವಳು. ಅವಳೊಂದು ಕ್ವಿಂಟಾಲ್ ಅವಳೆ, ಅದಕ್ಕೆ ಸರಿ ನಾ ಕಾಯ್ತಕ್ಕ. ಇವೆಲ್ಲ ಕಟ್ ಮಾಡ್ತೀವಿ ಬಿಡೆ. ಎಡಿಟರೇ ನಾನ್ ಕಡೆ, ನನಗೆ ಗೊತ್ತಿಲ್ಲ ಏನಿಕ್ ಬೇಕು ಏನಿಕ್ ಬಾರ್ದು ಅಂತ. ಇವಳು ಕೊಡ್ತೀನಿ ಬೆಳಗ್ಗೆ ರೋದ್ನೆ ನೋಡ್ರಿ, ನೆಕ್ಸ್ಟ್ ಲೆವೆಲ್. ಹತ್ಕೊಂಡ್ಬಿಡ್ಬೇಕು ಅನ್ಕೊಳ್ರಿ ಬೆಳಗ್ಗೆ ಮಾತ್ರ. ನಂಗೆ ರೋದ್ನೆ ಕೊಡ್ತಿದ್ದಲ್ಲ ಕೃತಿ, ಗ್ಯಾಪ್ ನಡ್ದು. ಇವಳು ಏನೇ ಬಿಸಿ ಇದ್ರು ಮಲ್ಕೊಂತಾಳೆ. ಮಲ್ಕೊಂಡಾಗ ನನ್ನ ಬೇಗ ಸಿಕ್ತೀಯ. ಯಾಕೆ ಕೃತಿ ಇಷ್ಟೊಂದು ಫೀಲ್ ಆಗ್ತೀಯಾ? ನೀನೇನೇ ಮಾಡಿದ್ರು ಬೆಳಗ್ಗೆ ಮಾತ್ರ ತೆಗ್ಲಾಕಂತೀಯ. ಸರಿನಾ? ಈಗ ನನ್ನ 1-2 ನಿಮಿಷ ಮಲ್ಗಾಕ್ಬಿಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಒಂದು ಸೆಕೆಂಡ್ ಮಲಗಬಿಡಲ್ವಾ? ನೋಡ್ತೀಯಾ? ಸರಿ ಕಣೆ, ಚಾಲೆಂಜ್ ಅಕ್ಸೆಪ್ಟೆಡ್. ಸಾರಿ ಅಂದ್ರೆ ಮಾತ್ರ ಬಿಡೋದು. ಸಾರಿ ಅನ್ನೇ ಸಾರಿ ಅಂದ್ರೆ ಮಾತ್ರ ನಿಲ್ಸೋದು. ಓದ್ಲು ಸಾರಿ ಅನ್ನು. ಅವಳಿಗೆ ಚಾಲೆಂಜ್ ಮಾಡಿದ್ಮೇಲೆ ಅವಳಿಗೆ ಏನೋ ಒಂದು ಮಾಡಿ ಅವಳಿಗೆ ರೋದ್ನೆ ಕೊಡ್ಲೇಬೇಕಲ್ಲ ಅಂತ ಹೋದ್ರೆ, ಸಾರಿ ಕಣೋ, ಮಲ್ಗಾಗ್ಬಿಡೋ, ನಿದ್ದೆ ಬರ್ತೈತೆ ಕಣೋ, ಪ್ಲೀಸ್ ಕಣೋ ಅಂತ ಡೈಲಾಗ್ ಹೊಡಿತಾಳಲ್ಲ ಹೋದ್ಮೇಲೆ. ಅಲ್ಲಿ ತಾಕಾತಿದ್ರ ಬಂದೆ ಬುರ್ಸ ನೋಡೇ ಬೇಡ, ನಿನ್ ಕೈಗೆ ಸಿಗಲ್ಲ ಅಂತ ಡೈಲಾಗ್ ಹೊಡೆದಳು. ಬಿಡ್ಬಿಡೋ ಮಲಿಕ್ ಅಂತ, ನಿದ್ದೆ ಬರ್ತೈತೆ ಕಣೋ ಅಂತಾಳಲ್ಲ. ಇನ್ನು ಅವಳೆಲ್ಲ ಅಷ್ಟೊಂದೆಲ್ಲ ಅಂದ್ಮೇಲೆ ಇನ್ನೇನಲ್ಲಿ ಮಾತಾಡೋದು.
ಇನ್ನು ಅಲ್ಲಿಂದ ಎದ್ದು ಬಂದೆ. ಇನ್ನು ಎದ್ದು ಬಂದ ಸೀರಿಯಸ್ ನನ್ನ ಪಾಡೋದು ನಾವು ಸುಮ್ಮನೆ ಮಲಿಕೊಂಡೆ ಗೈಸ್. ಮೇನ್ ಅಷ್ಟೇ. ಏನು ನಿದ್ದೆ ಬೇರೆ ಬರ್ತೈತೆ, ಸೆಕೆ ಬೇರೆ ಆಗ್ತಿದ್ದೀವಿ, ಸೆಕೆ ಫ್ಯಾನ್ ಅಂದ್ಬಿಡ್ಬೇಕು ಅಷ್ಟೇ ಗೈಸ್. ಈ ಥರ ಎಲ್ಲ ಮಾತ್ರ ಕೂತ್ಕೊಂಡ್ರೆ ಲೇಟ್ ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಬರ್ತೀನಿ. ಒಳ್ಳೆ ಪಂಚೆ ಶರ್ಟ್ ಹಾಕೋಣ ಅಂತ ಇದ್ದೀನಿ. ಒಳ್ಳೆ ಗೊತ್ತಲ್ಲ ನಮ್ಮ ಕರ್ನಾಟಕದವರು ಮುಹೂರ್ತಕ್ಕೆ ಅಂತ ಬಟ್ಟೆ ಹಾಕ್ತಾರಂತ, ಆ ಥರ ಡ್ರೆಸ್ಸಿಂಗ್ ಸ್ಟೈಲ್ ಇತ್ತು ಗೈಸ್. ಕೆಳಗಡೆಯಿಂದ ಕಾಲ್ ಮೇಲೆ ಕಾಲ್ ಬರ್ತೈತೆ. ನಮ್ಮ ಮಾವಂತೂ ಎಲ್ಲಿದೆ ಕಾಲ್ ಮೇಲೆ ಕಾಲ್ ಹೊಡಿತಾರೆ. ಎರಡೇ ನಿಮಿಷ ಬಟ್ಟೆ ಅಂತ ಹೇಳ್ತಾ ಇದ್ದೀನಿ. ಟೈಮ್ ಬರಲ್ಲ ಗೈಸ್. ದಿಸ್ ಈಸ್ ಟುಡೇಸ್ ಔಟ್ಫಿಟ್. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಅಕ್ಕನ ಮದುವೆ ಇತ್ತು, ಅದಕ್ಕೋಸ್ಕರ ಅದಕ್ಕೋಸ್ಕರ ಇದು ಬಟ್ಟೆ ರೆಡಿ ಆಗಿರೋದು ಗೈಸ್. ಒಳಗಡೆ ಮಾತ್ರ ನೆಕ್ಸ್ಟ್ ಲೆವೆಲ್ ಸೆಕೆ. ಆಮೇಲೆ ಮೇನ್ ಸೌಂಡು ಆ ವ್ಲಾಗ್ ಮಾಡಕ್ ಕೂಡ ಇಂಟ್ರೆಸ್ಟ್ ಬಂದ್ರು ಆ ಸೌಂಡ್ ಅಲ್ಲಿ ಹೊರಟೋಗ್ಬಿಡುತ್ತೆ ಗೈಸ್. ಇಲ್ಲ ವೇಸ್ಟ್ ಕ್ಯಾಂಡಿಡೇಟ್ಗಳವ್ರೆ, ಅದ್ರಲ್ಲಿ ಇವಳೊಬ್ಳು ನಂಬರ್ 1 ವೇಸ್ಟ್ ಕ್ಯಾಂಡಿಡೇಟು. ಬರೀ ಫೋಟೋಸ್ ವಿಡಿಯೋಸ್ ಅಷ್ಟೇ. ಗೈಸ್ ದಿಸ್ ಈಸ್ ಈಗ ಮುದ್ದೆಲ್ಲ ಮುಗೀತೀನಿ, ಮೂರ್ತೆಲ್ಲ ಮುಗ್ದೋಗೈತೆ. ಇಲ್ಲಿಂದ ಇನ್ನು ಊಟ ಮಾಡಿ ಹೊಡೋದೆ ಗೈಸ್, ಇನ್ನೇನಿಲ್ಲ. ಮೈನ್ ಈಗ ಇಂಥ ವೇಸ್ಟ್ ಕ್ಯಾಂಡಿಡೇಟ್ಗಳು ಇರ್ತಾರೆ, ಬರೀ ಫೋಟೋಸ್ ವಿಡಿಯೋಸ್ ಮಾತ್ರ. ಗೈಸ್ ದಿಸ್ ಈಸ್ ಟುಡೇಸ್ ವ್ಲಾಗ್. ನೆಕ್ಸ್ಟು ಇಲ್ಲಿಂದ ನೋಡ್ತೀವಿ ಗೈಸ್. ಇವತ್ತೇ ಬೆಂಗಳೂರು ಪ್ಲ್ಯಾನ್ ಇಲ್ಲ, ಬೆಂಗಳೂರು ಬರೋದು ಇವತ್ತೇ. ಆದರೆ ಇನ್ನೂ ಡಿಸೈಡ್ ಆಗಬೇಕು ಯಾವ್ದು ಬರಬೇಕು ಬೆಂಗಳೂರಿಗೆ ಅಂತ. ಇದೇ ಔಟ್ಸೈಡ್ ಲೊಕೇಶನ್ ಫುಲ್ ಬಂದು. ಇದು ಈ ವಿಡಿಯೋ ನಾಳೆ 2-3 ಡೇಸಲ್ಲಿ ಅಪ್ಲೋಡ್ ಆಗುತ್ತೆ. ಇದೇ ಗೈಸ್ ಚೌಟ್ರಿ ಹೆಸರು ಬಂದು ANR ಚೌಟ್ರಿ.